ನಿಮ್ಮ ತಂದೆನೇ ಬಾಯಿ ಬಿಟ್ಟು ಕರೀತಾ ಇದ್ದಾರೆ. ನಾನು ತುಸು ದುಗ್ಗುಡದಿಂದ, ಯಾಕೆ ಇಲ್ಲಿ ನಾನು ನಿಮಗೆ ಭಾರವಾಗಿದ್ದೀನಾ? ತಂದೆ ಮನೆಗೆ ನನ್ನನ್ನು ಆದಷ್ಟು ಬೇಗ ಸಾಗಾಕಿ ನೀವು ಆರಾಮವಾಗಿ ಇರಬೇಕು ಅಂತ ಅಂದ್ಕೊಂಡಿದ್ದೀರಾ ಎಂದಾಗ ನನ್ನ ಕಹಿ ದನಿ ಕೇಳಿ ಅತ್ತೆ ಮೊದಲ ಬಾರಿಗೆ ತಬ್ಬಿಬ್ಬಾದರು. ನಾನು ಎಂದೂ ಅವರ ಬಳಿ ಈ ರೀತಿ ಮಾತನಾಡಿರಲಿಲ್ಲ. ಎಂತ ಮಾತಾಡ್ತೀಯ ಮಮತಾ? ನನ್ನ ಸೊಸೆ, ನನ್ನ ಮೊಮ್ಮಗು ನನಗೆ ಬಾರನಾ? ನಿನ್ನ ಬಾಣ್ತನ ಮಾಡೋಕ್ಕೂ ನಾನು ಸಿದ್ಧವಾಗಿದ್ದೀನಿ. ಆದರೆ ನಿಮ್ಮ ತಂದೆ ನಮ್ಮ ಬಗ್ಗೆ ಏನು ತಿಳ್ಕೊತಾರೆ? ಮಗಳನ್ನು ಕರೆಸ್ಕೋಬೇಕು ಅಂತ ಅವರಿಗೂ ಆಸೆ ಇರಲ್ವಾ? ನೀನು ಹೋಗದೇ ಇದ್ದರೆ ಅವರು ನಮ್ಮನ್ನು ಮಿಸ್ಟೇಕ್ ಮಾಡ್ಕೊತಾರೆ, ನಾವೇ ದೊಡ್ಡಸ್ತಿಕೆ ತೋರಿಸ್ಕೊತಾ ಇದ್ದೀವಿ ಅಂತ. ನಾನು ಕಣ್ಣಲ್ಲಿ ನೀರು ತುಂಬಿಕೊಂಡು, ಹೆರಿಗೆ ಆದಮೇಲೆ ನಾನೇ ಬಾಣ್ತನ, ಅದಕ್ಕಿನ್ನೂ 2 ತಿಂಗಳು ಟೈಮ್ ಇದೆ, ಈಗಲೇ ನಾನು ಹೋಗಿ ಕೂತ್ಕೊಳ್ಳ ಎಂದಾಗ ನನ್ನ ದನಿ ಗದ್ಗದಿತವಾಯಿತು. ಅತ್ತೆ ನನ್ನನ್ನು ಒತ್ತಾಯಿಸಲಿಲ್ಲ. ಅವರು ಅಪ್ಪ ಚಿಕ್ಕಮ್ಮನ ಮುಂದೆ ಹೋಗಿ, ಅವಳ ಡೆಲಿವರಿ ಆಗೋವರೆಗೂ ಇಲ್ಲೇ ಇದ್ದರೆ ಒಳ್ಳೆಯದು, ಆಸ್ಪತ್ರೆನೂ ಇಲ್ಲಿಂದ ಹತ್ರ, ಚೆಕಪ್ಗೆ ಕರ್ಕೊಂಡು ಹೋಗೋದು ಅನುಕೂಲ ಅಂತ ನನ್ನ ಮಗ ಹೇಳ್ತಾನೆ ಎಂದು ಸಂಜೀವ್ ಮೇಲೆ ಕಾರಣವನ್ನು ಹೊರಿಸಿದ್ರು. ಅಪ್ಪ ಅಳಿಯನನ್ನು ಏನೂ ಪ್ರಶ್ನಿಸೋದಿಲ್ಲ ಎಂಬ ಧೈರ್ಯ. ಅಪ್ಪ ಹೋದ್ಮೇಲೆ ಅತ್ತೆ ನನ್ನ ಬಳಿ ಬಂದರು. ನನ್ನ ಅಳು ಇನ್ನೂ ನಿಂತಿರಲಿಲ್ಲ. ಯಾಕೋ ಅತ್ತೆಯನ್ನು ಬಿಟ್ಟು ಹೋಗೋದನ್ನು ನೆನೆಸ್ಕೊಂಡ್ರೆ ನನಗೆ ದುಃಖ ಹುಮ್ಮೇಳಿಸಿ ಬರ್ತಿತ್ತು. ಚಿಕ್ಕ ಹುಡುಗಿಯಂತೆ ಬಿಕ್ಕುತ್ತಿದ್ದ ನನ್ನನ್ನು ಕಂಡು ಅತ್ತೆ ನಕ್ಕರು. ಮಗುವಿನ ತಾಯಿ ಆಗ್ತಿದ್ಯಾ ಮಮತಾ? ನೀನೇ ಎಳೆ ಮಗು ತರಹ ಅಳೋದಾ? ನಾನು ಗದ್ಗದಳಾಗಿ, ಏನೋ ಅಮ್ಮ, ನಿಮ್ಮನ್ನು ಒಂದಿನ ಬಿಟ್ಟಿರೋದು ನನ್ನ ಕೈಲಾಗಲ್ಲ, ಅಲ್ಲಿಗೆ ಹೋಗಿ ಹೇಗೆ ಬಾಣ್ತನ ಮಾಡಿಸ್ಕೊಂಡು ಬರ್ತೀನೋ ಅನ್ನಿಸ್ಬಿಟ್ಟಿದೆ ಎಂದಾಗ ಅತ್ತೆ ನನ್ನ ಬಳಿ ಕುಳಿತು ಕಣ್ಣೊರೆಸಿದ್ರು. ನಿನ್ನನ್ನು ಕಳಗಿಸ್ಕೊಡೋಕೆ ನನಗಿಷ್ಟ ಅಂದ್ಕೊಂಡಿದ್ಯಾ ಮಮತಾ? ಹೆಣ್ಮಕ್ಳು ಅಂದರೆ ನನಗೆ ಮೊದಲಿನಿಂದ ತುಂಬ ಆಸೆ. ದೇವರು ನನಗೆ ಕೊಡಲಿಲ್ಲ, ಆದರೆ ಸೊಸೆ ಬಂದು ಮನೆ ಮಗಳಾಗಿದ್ದೆ ಅಂತ ನಾನೆಷ್ಟು ಸಂತೋಷ ಪಡ್ತೀನಿ ಗೊತ್ತಾ? ನಿಮ್ಮ ತಂದೆ ಬಾಯಿ ಬಿಟ್ಟು ನಾವು ಬಾಣ್ತನ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಖಂಡಿತ ನಿನ್ನನ್ನು ಕಳಿಸಲ್ಲ. ಆದರೆ ಅವರಿಗೂ ಆಸೆ ಅಕ್ಕರೆ ಇರುತ್ತೆ, ಅದನ್ನು ನಾವು ಕಿತ್ಕೋಬಾರ್ದು. ದಿನಗಳು ಬೇಗ ಕಳೆದು ಹೋಗುತ್ತೆ, ನೀನು ಅಳಿಬೇಡ. ತಾಯಿ ಕಣ್ಣೀರು ಹಾಕಿದ್ರೆ ಮಗುಗೂ ಗೊತ್ತಾಗುತ್ತೆ, ಅಳು ನಿಲ್ಲಿಸು ಮತ್ತೆ ಎಂದು ಸಮಾಧಾನ ಪಡಿಸಿದ್ರು. ಇನ್ನು 2 ತಿಂಗಳು ಅತ್ತೆಯ ಅಕ್ಕರೆಯಲ್ಲಿ, ಗಂಡನ ಪ್ರೀತಿಯ ಕಾಳಜಿಯಲ್ಲಿ ಕಳೆದಿದ್ದೇ ತಿಳಿಯಲಿಲ್ಲ. ಹೆರಿಗೆಯ ನೋವು ಹತ್ತಿದಾಗ ಅತ್ತೆಯೇ ನನ್ನನ್ನು ಆಸ್ಪತ್ರೆಗೆ ಕರೆದೊಯ್ದರು. ವಿಷಯ ತಿಳಿದು ಸಂಜೀವ್ ಆಫೀಸಿಗೆ ರಜೆ ಹಾಕಿ ಏದುತ್ತಾ ಬಂದರು. ನಾನು ನೋವು ತಿನ್ನುತ್ತಿದ್ದುದನ್ನು ಕಂಡು ಅವರಿಗೆ ಗಾಬರಿಯಾಗಿತ್ತು. ಆ ಸ್ಥಿತಿಯಲ್ಲೂ ನನಗೆ ಅವರನ್ನು ಕಂಡು ನಗು ಬಂತು. ನೋವು ಅನುಭವಿಸ್ತಾ ಇರೋಳು ನಾನು, ನೀವೇ ಹೆದರಿಕೆಯಿಂದ ಬೆವ್ತು ಹೋಗಿಬಿಟ್ಟಿದ್ದೀರಲ್ಲ ಎಂದು ಸಣ್ಣದಾಗಿ ಕೀಟ್ಲೆ ಮಾಡಿದೆ. ನೀನು ಹೋಗಿ ಕಾಫಿ ಗೀಫಿ ಕುಡ್ಕೊಂಡು ಬಾ. ಅತ್ತೆ ಅಭಯವಿತ್ತು ಮೇಲೆ ಸಂಜೀವ್ ಒಲ್ಲದ ಮನಸ್ಸಿನಿಂದ ಹೊರಟರು. ಅತ್ತೆ ನನ್ನ ಜೊತೆ ಲೇಬರ್ ವಾರ್ಡ್ನಲ್ಲೇ ಇದ್ದರು. ನಾನು ಅವರ ಕೈಯನ್ನು ಬಿಗಿಯಾಗಿ ಹಿಡ್ಕೊಂಡಿದ್ದೆ. ಅತ್ತೆ ನನ್ನ ಬಳಿ ಇರೋ ತನಕ ನನಗೆ ಯಾವ ರೀತಿ ಆತಂಕ ಭಯವೂ ಇರಲಿಲ್ಲ. ಅರ್ಧ ದಿನ ನೋವಿನಿಂದ ನರಳಾಡಿ ರಾತ್ರಿ 7 ಗಂಟೆ ಹೊತ್ತಿಗೆ ಮುತ್ತಿನಂಥ ಹೆಣ್ಮಗುವಿಗೆ ಜನ್ಮ ನೀಡಿದೆ. ಹೆಣ್ಮಗು ಎಂದು ತಿಳಿದೊಡನೆ ಅತ್ತೆ ಸುಪ್ರೀತರಾದರು. ನನಗೆ ಹೆಣ್ಮಗು ಬೇಕು ಅಂತ ತುಂಬ ಆಸೆ ಇತ್ತು. ಲಕ್ಷ್ಮಿ ಹಾಗೆ ಮೊಮ್ಮಗಳು ಹುಟ್ಟಿದಾಳಲ್ಲ ಎಂದು ಹಿಗ್ಗಿ ಹೋಗಿದ್ರು. ಸಂಜೀವ್ಗಂತೂ ಮಗಳನ್ನು ಎಷ್ಟು ಎತ್ಕೊಂಡ್ರೂ ಸಾಲದು. ಮಗುವನ್ನು ಎತ್ಕೊಂಡು ನಿಂಗೆ ಅಭ್ಯಾಸವಿಲ್ಲ, ಬೀಳಿಸ್ಬಿಡ್ತೀಯ, ಕೊಡು ಇಲ್ಲಿ ಎಂದು ಅತ್ತೆ ಗದರಿದ ಮೇಲೆ ಅವರು ಮಗುವನ್ನು ಅತ್ತೆಯ ಕೈಗೆ ಕೊಟ್ಟಿದ್ದು. ಅಪ್ಪ, ಚಿಕ್ಕಮ್ಮ, ವರ್ಷ, ವರುಣ್ ಮಗುವನ್ನು ನೋಡಲು ಬಂದರು. ವರ್ಷ ವರುಣ್ಗಂತೂ ಖುಷಿಯೋ ಖುಷಿ. ಅಕ್ಕ, ಪಾಪುನ ಎತ್ಕೊಂಡು ನೀನು ನಮ್ಮ ಮನೆಗೆ ಬರ್ತೀಯ ಅಲ್ವಾ ಎಂದು ನನ್ನಿಂದ ಖಾತ್ರಿಪಡಿಸ್ಕೊಂಡ್ರು. ಸಂಜೀವ್ ಆಸ್ಪತ್ರೆಯಲ್ಲಿ ಡಬ್ಬಗಟ್ಟಲೆ ಸಿಹಿ ತಿಂಡಿಯನ್ನು ಹಂಚಿದ್ದು. ಒಟ್ನಲ್ಲಿ ನನ್ನ ಮಗಳು ಸಂತೋಷ ಸಂಭ್ರಮ ತಂದಿದ್ಲು. ನನಗೆ ಪ್ರತಿದಿನ ಊಟ, ತಿಂಡಿ, ಗಂಜಿ, ಹಾಲು ಮುಂತಾದ ಉಪಚಾರಗಳನ್ನು ಅತ್ತೆಯೇ ಮಾಡ್ತಿದ್ರು. ನಮ್ಮ ಮನೆ ಆಸ್ಪತ್ರೆಗೆ ಹತ್ತಿರ ಇದೆ, ನನಗೇನು ತೊಂದರೆ ಆಗಲ್ಲ ಎಂದು ಹೇಳಿದಾಗ ಚಿಕ್ಕಮ್ಮ ಸುಮ್ಮನಾದರು. ನನಗೆ ಉಪಚಾರ ಆರೈಕೆ ಮಾಡಲು ಅವರಿಗೆ ಮನಸ್ಸಿರಲಿಲ್ವೋ ಅಥವಾ
ವಯಸ್ಸಾಗಿ ಅವರ ಕೈಲಾಗ್ತಿರ್ಲಿಲ್ವೋ ಗೊತ್ತಿಲ್ಲ. ಅತ್ತೆ ಕೂಡ ಹೆಚ್ಚು ಕಡಿಮೆ ನಮ್ಮ ಚಿಕ್ಕಮ್ಮನ ವಯಸ್ಸಿನವರೇ, ಅವರಿಗಿಂತ ದೊಡ್ಡವರೇ ಇರ್ಬೋದು. ಆದರೆ ಅವರು ನನ್ನ ಬೇಕು ಬೇಡಗಳನ್ನು ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ಅತ್ತೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನ ಜೊತೆ ಇರ್ತಿದ್ರಿಂದ ಚಿಕ್ಕಮ್ಮ ಅನಿವಾರ್ಯವಾಗಿ ನನ್ನೊಡನೆ ರಾತ್ರಿ ವಾರ್ಡ್ನಲ್ಲಿ ಮಲಗಬೇಕಾಗ್ತಿತ್ತು. ಅವರಿಗೆ ನಿದ್ದೆಗೆಟ್ಟು ಅಭ್ಯಾಸ ಇರಲಿಲ್ಲ. ಮಗು ಎದ್ದು ಅತ್ತರೆ ನಾನೇ ಎಚ್ಚರಗೊಂಡು ಮಗುವನ್ನು ಎತ್ಕೊಳ್ತಿದ್ದೆ. ನಾನೇ ಹಾಲು ಕುಡಿಸಿ ಮಲಗಿಸ್ತಿದ್ದೆ. ಚಿಕ್ಕಮ್ಮ ಹಾಂ ಹ್ಞೂ ಎಂದು ತಿರುಗಾಡುತ್ತಲೇ ಸಣ್ಣ ಪುಟ್ಟ ಸಹಾಯಗಳನ್ನು ಮಾಡ್ತಿದ್ರು. ನನಗೆ ಅತ್ತೆಯ ಮುಂದೆ ಇದನ್ನು ಹೇಳಿಬಿಡ್ಲೆ ಎಂದು ನಾಲಿಗೆಗೆ ತವಕವಾಗ್ತಿತ್ತು. ಆದರೆ ಪಾಪ ಅತ್ತೆ ಬೆಳಗ್ಗೆ ಕಾಫಿ ತಂದು ಕೊಡ್ತಿದ್ರು. ನಂತರ ಮತ್ತೆ ಮನೆಗೆ ಹೋಗಿ ತಿಂಡಿ ತರ್ತಿದ್ರು, ಊಟ ತರ್ತಿದ್ರು. ಸಂಜೆ ಸಂಜೀವ್ನನ್ನು ನನ್ನ ಜೊತೆ ಕೂರಿಸಿ ತಾವು ಹೋಗಿ ರಾತ್ರಿ ಅಡಿಗೆ ಮಾಡಿ ಊಟ ತರ್ತಿದ್ರು. ಇನ್ನು ಯಾವ ಬಾಯಲ್ಲಿ ನನ್ನ ಕಷ್ಟ ಹೇಳ್ಕೊಳ್ಳೋದು? ಅತ್ತೆ ರಾತ್ರಿಯೂ ನನ್ನ ಜೊತೆ ವಾರ್ಡ್ನಲ್ಲಿ ಮಲಗಿ ಎಂದು ಹೇಳೋದು ತೀರಾ ಅಸಂಭವ. ಅವರಿಗೂ ವಿಶ್ರಾಂತಿ ಬೇಡವೆ ಎಂದು ನನ್ನ ಮಾತುಗಳನ್ನು ನುಂಗ್ಕೊಳ್ತಿದ್ದೆ. 3 ದಿನಗಳು ಕಳೆಯುವ ಹೊತ್ತಿಗೆ ಚಿಕ್ಕಮ್ಮನಿಗೆ ಸಾಕಾಗಿತ್ತು. ಅಬ್ಬಾ, ಸದ್ಯ ನಾಳೆ ಡಿಸ್ಚಾರ್ಜ್ ತಾನೆ ಎಂದು ಹೇಳಿದಾಗ ನನಗೆ ಜೀವ ಹಿಡಿಯಷ್ಟಾಯಿತು. ಛೇ, ಇನ್ನು ತವರಿಗೆ ಹೋಗಿ ಚಿಕ್ಕಮ್ಮನಿಗೆ ತೊಂದರೆ ಕೊಡಬೇಕೆ? ನಾನು ಯಾಕೆ ಅತ್ತೆಯ ಮನೆಗೆ ಹೋಗಿಬಿಡಬಾರ್ದು ಎಂದು ಮನಸ್ಸಿನ ಒಂದು ಭಾಗ ಹಂಬಲಿಸ್ತಿತ್ತು. ಆದರೆ ಅಪ್ಪ ನನಗಾಗಿ ರೂಮ್ ತೆರವು ಮಾಡಿ ಮಗುವಿಗಾಗಿ ಜೋಲಿ ಕಟ್ಟಿಸಿ ಚಿಕ್ಕಮ್ಮನಿಗೆ ನೆರವಾಗಲು ಅಡಿಗೆಯವರನ್ನು ತಾತ್ಕಾಲಿಕವಾಗಿ ಗೊತ್ತು ಮಾಡಿದರು. ಆಕೆಯೇ ನನಗೂ ಮಗುವಿಗೂ ನೀರು ಹಾಕಲು ಒಪ್ಕೊಂಡಿದ್ರು. ಇಷ್ಟೆಲ್ಲ ಮಾಡಿದ ಅಪ್ಪನಿಗೆ ನೋವು ನಿರಾಶೆ ಮಾಡಲು ನನಗೆ ಮನಸ್ಸಾಗಲಿಲ್ಲ. ಅರ್ಧ ಸಮ್ಮತದಿಂದ ನಾನು ಮಗುವನ್ನು ಎತ್ಕೊಂಡು ತವರಿಗೆ ಹೊರಟೆ. ನನ್ನನ್ನು ಬಿಟ್ಟು ಹೋಗಲು ಅತ್ತೆ ಸಂಜೀವ್ ಇಬ್ಬರು ಬಂದಿದ್ರು. ಇನ್ನು 5 ತಿಂಗಳು ಅತ್ತೆಯನ್ನು ಬಿಟ್ಟಿರೋದು ನೆನೆಸ್ಕೊಳ್ಳಲು ನನಗೆ ಕಷ್ಟವಾಗಿತ್ತು. ತಮಾಷೆ ಏನೆಂದರೆ ಸಂಜೀವ್ನನ್ನಾದರೂ ಬಿಟ್ಟಿರ್ತಿದ್ದೆ, ಆದರೆ ಅತ್ತೆಯ ಮಡಿಲನ್ನು ಬಿಟ್ಟಿರೋದು ನನಗೆ ಬಹಳ ಪ್ರಯಾಸವಾಗಿತ್ತು. ನನ್ನ ತವರು ಮನೆಯೇ ಈಗ ಅಪರಿಚಿತ ಎನಿಸ್ತಿತ್ತು. ನಾನು ಗೂಡು ತಪ್ಪಿ ಬಂದ ಹಕ್ಕಿಯಂತೆ ಅತ್ತೆಯ ಕೈ ಹಿಡಿದು, ಅಮ್ಮ ಆಗಾಗ ಬರ್ತಾ ಇರಿ ಪ್ಲೀಸ್ ಎಂದು ಅತಾರ್ತಳಾಗಿ ನುಡಿದಾಗ ಅತ್ತೆಗೆ ನನ್ನ ಮನಸ್ಥಿತಿಯ ಅರಿವಾಗಿರಬೇಕು. ಅವರು ನಗುತ್ತಾ, ಇನ್ಮೇಲೆ ನಾವ್ಯಾರೂ ನಿನಗೆ ಕಾಣಿಸಲ್ಲ, ಮಗು ಕೆಲಸನೇ 24 ಗಂಟೆಗಳು ಇರುತ್ತೆ ಎಂದು ನನ್ನ ದುಗುಡವನ್ನು ಹಗುರ ಮಾಡಲು ಪ್ರಯತ್ನಿಸಿದ್ರು. ಹಾಗಂತ ನೀವು ಬಾರದೇ ಇರಬೇಡಿ, ನೀವು ಬಾರದೇ ಇದ್ದರೆ ನಾನೇ ಆ ಮನೆಗೆ ಬಂದ್ಬಿಡ್ತೀನಷ್ಟೇ. ಅಯ್ಯೋ ದೇವ್ರೆ, ನೀನೇ ಮಗು ತರಹ ಆಟ ಮಾಡ್ತೀಯಲ್ಲ ಮಮ್ಮು. ನನ್ನ ಮೊಮ್ಮಗಳನ್ನ ನೋಡೋಕೆ ನಾನು ಬಾರದೇ ಇರ್ತೀನ? ಖಂಡಿತ ಬರ್ತಾ ಇರ್ತೀನಿ. ಅತ್ತೆಯ ಅಭಯ ಸಿಕ್ಕಿದ ಮೇಲೆ ನನಗೆ ಸಮಾಧಾನವಾಯಿತು. 1 ತಿಂಗಳ ಬಾಣತನದ ಅವಧಿ ಕಳೆಯೋ ಹೊತ್ತಿಗೆ ಒಂದು ಯುಗವಾಗಿ ಹೋಯ್ತೇನೋ ಎಂದು ನನಗೆ ಭಾಸವಾಗಿತ್ತು. ನಿಜ ಹೇಳಬೇಕು ಅಂದರೆ ಅಪ್ಪನಿಗೆ ನಾನು ಮಗುವಿನ ಜೊತೆ ಬಂದಿರೋದು ಸಂತೋಷವೇ ಆಗಿತ್ತು. ನಮ್ಮ ಮನೆಯ ಮೊದಲ ಮೊಮ್ಮಗು ಕೇಳಬೇಕೆ? ಅಪ್ಪ ಮಗುವಿಗಾಗಿ ಗಿಲ್ಕಿ ಬಣ್ಣ ಬಣ್ಣದ ಆಟಿಕೆಗಳನ್ನು ತರ್ತಿದ್ರು. ನನಗೆ ಅವಶ್ಯಕವಾಗಿರುವ ಸೊಪ್ಪು ತರಕಾರಿಗಳನ್ನು ತಪ್ಪದೆ ತೆಗೆದುಕೊಳ್ತಿದ್ರು. ಅಡಿಗೆಯಾಕೆಯೂ ಒಳ್ಳೆಯವರೇ. ಹೊತ್ತೊತ್ತಿಗೆ ಬಂದು ಬಾಣತಿಯ ಅಡಿಗೆ ಮಾಡಿ ಬಾಣತಿ ಮಗುವಿಗೆ ನೀರು ಹಾಕಿ ಹೊರಟು ಬಿಡ್ತಿದ್ರು. ವರುಣ್ ವರ್ಷಾರಂತೂ ಕೇಳೋದೇ ಬೇಡ. ಕಾಲೇಜ್ನಿಂದ ಬಂದವರೇ ಮಗುವಿನ ಮುಂದೆ ಕುಳಿತು ಬಿಡ್ತಿದ್ರು. ಪ್ರತಿಯೊಂದಕ್ಕೂ ಚಿಕ್ಕಮ್ಮ ಅವರನ್ನು ಗದರಿಸಿ ಕರಿಬೇಕು. ದಿನ ದಿನಕ್ಕೆ ಮಗು ಮೈ ಕೈ ತುಂಬಿಕೊಂಡು ದುಂಡಾಗ್ತಿದ್ರೆ ನಾನು ಹಿಡಿದೋಗಿದ್ದೆ. ಇದಕ್ಕೆ ನನ್ನ ಚಿಕ್ಕಮ್ಮ ಕಾರಣ ಎಂದು ಹೇಳಿದ್ರೆ ತಪ್ಪಾದಿತು. ಆದರೆ ಬೇರೆಯವರಿಗಿರುವ ಅಕ್ಕರೆ ಆಸಕ್ತಿ ಅವರಿಗೆ ಹೇಗೆ ತಾನೇ ಬರಬೇಕು? ಕೈ ಸಹಾಯ ಮಾಡಲು ಅಡಿಗೆಯವರನ್ನು ನೇಮಿಸಿದ್ರೂ ಚಿಕ್ಕಮ್ಮನಿಗೆ ಸಮಾಧಾನವಿಲ್ಲ. ಅಯ್ಯೋ, ಒಂದ್ಗಳಿಗೆ ಕುತ್ಕೊಳ್ಳೋಕ್ಕೆ ಪುರ್ಸೊತ್ತಿಲ್ಲಪ್ಪ ಎಂದು ಗೊಣುತ್ತಿದ್ರು. ನನ್ನ ಪುಣ್ಯಕ್ಕೆ ಮಗು ಇಡೀ ಬೆಳಗ್ಗೆ ಸೊಂಪಾಗಿ ನಿದ್ದೆ ಮಾಡ್ತಿದ್ಲು. ರಾತ್ರಿ ಆಯ್ತೆಂದರೆ ರಂಪ ಶುರು. ಅದೇನೋ ಅವಳಿಗೆ ಹೊಟ್ಟೆ ನೋವು, ಇರುಸು ಮುರುಸೋ, ಒಟ್ನಲ್ಲಿ ರಾತ್ರಿ ಪೂರ್ತಿ ರಚ್ಚೆ ಹಿಡಿತಿದ್ಲು. ಮನೆ ಮದ್ದು ಮಾಡಿ ಆಯಿತು, ಜೋಲಿಯಲ್ಲಿ ಹಾಕಿ ತೂಗಿದ್ದಾಯಿತು. ಏನು ಮಾಡಿದ್ರೂ ಬಾಯಿ ಮುಚ್ಚುತ್ತಿರಲಿಲ್ಲ. ಕೊನೆಗೆ ಅವಳನ್ನೆತ್ಕೊಂಡು
ಅಲ್ಲಿಂದಿಲ್ಲಿಗೆ ಓಡಾಡಿಸ್ಬೇಕು. ಆಗ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಅಳು ನಿಲ್ಲಿಸ್ತಿದ್ಲು. ಆದರೆ ರೆಪ್ಪೆ ಮುಚ್ಚಿ ಮಲಗ್ತಿರ್ಲಿಲ್ಲ. ಬೆಳಗ್ಗೆವರೆಗೂ ಗಲಾಟೆ ಮಾಡ್ತಾ ಆಗಾಗ ಕೇಕೆ ಹಾಕುತ್ತಾ ನಮ್ಮ ಎಲ್ಲರ ನಿದ್ದೆ ಹಾಳು ಮಾಡ್ತಿದ್ಲು. ವರ್ಷ ವರುಣ್ಗೆ ಕಾಲೇಜ್ ಇದ್ದಿದ್ದರಿಂದ ಅವರು ನಿದ್ದೆಗೆಡುವಂತಿರಲಿಲ್ಲ. ಅಪ್ಪನಿಗೆ ವಯಸ್ಸಿನ ನಿಶಕ್ತಿ. ಸ್ವಲ್ಪ ಹೊತ್ತು ನನ್ನ ಜೊತೆ ಎದ್ದಿದ್ರು ಕೆಲವು ವಿಷಯದಲ್ಲಿ ಗಂಡಸಾದ ಅವರಿಗೆ ನನಗೆ ಸಹಾಯ ಮಾಡಲು ಆಗ್ತಿರಲಿಲ್ಲ. ಚಿಕ್ಕ ಮನೆ, ರಾತ್ರಿಯಿಡೀ ಮಗುವನ್ನು ನೋಡ್ಕೊಳ್ಬೇಕು, ಬೇರೆ ದಾರಿ ಇಲ್ಲ. 58 ಮೇಲೆ ನಿಮಗಾದರೂ ಕೆಲಸದಿಂದ ರಿಟೈರ್ಡ್ ಮಾಡ್ತಾರೆ. ನಮ್ಮ ಪಾಡ್ ನೋಡಿ, ಸಾಯೋ ತನಕ ಚಾಕ್ರಿ ಮಾಡಬೇಕು ಎಂದು ಅಪ್ಪನ ಮುಂದೆ ಉದ್ಗಾರ ತೆಗೆದು ಗೊಣಗ್ತಿದ್ರು. ಆಯಿತು ಬಿಡು, ಎಷ್ಟು ದಿನ ಇರ್ತಾಳೆ, ಬಾಣತನ ಮುಗಿಯೋವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಅಪ್ಪ ಸಮಾಧಾನ ಹೇಳ್ತಿದ್ರು. ಏನ್ರಿ ಅಡ್ಜಸ್ಟ್ ಮಾಡ್ಕೊಳ್ಳೋದು? ಈ ಸಲ ವರ್ಷಾಗಿ ಟೆಸ್ಟ್ನಲ್ಲಿ ಎಷ್ಟು ಕಡಿಮೆ ನಂಬರ್ ಬಂದಿದೆ ಗೊತ್ತಾ? ವರುಣ್ ಮ್ಯಾಥ್ಸ್ನಲ್ಲಿ ಫೇಲ್ ಆಗಿದ್ದಾನೆ. ಒಳ್ಳೆ ಮಕ್ಕಳ ಪರೀಕ್ಷೆ ಹೊತ್ತಿಗೆ ಬಾಣತನ ಗಂಟು ಬಿತ್ತು. PUCನಲ್ಲಿ ಸರಿಯಾಗಿ ಮಾರ್ಕ್ಸ್ ತೆಗೆದಿದ್ರೆ ನಮ್ಮ ಮಕ್ಕಳ ಭವಿಷ್ಯದ ಗತಿ ಏನು? ಚಿಕ್ಕಮ್ಮ ಅಸಮಾಧಾನದಿಂದ ನೋಡಿದ್ರು. ನಾನು, ನನ್ನ ಮಗು ಇವರಿಗೆಲ್ಲ ಭಾರವಾಗಿದ್ವಿ ಎಂದು ಮನಸ್ಸು ನೋವಾಗ್ತಿತ್ತು. ನಿಜ, ಮಗುವಿನ ಅಳು ನನ್ನ ಆರೈಕೆಯಲ್ಲಿ ವರ್ಷ ವರುಣ್ ವ್ಯಾಸಂಗಕ್ಕೆ ಧಕ್ಕೆ ಆಗ್ತಿದೆ ಎಂದು ನನಗೂ ಗೊತ್ತು. ರಾತ್ರಿ ಇಡೀ ಮಗು ಎದ್ದಿರುವಾಗ ಮನೆಯವರಿಗೆಲ್ಲ ನಿದ್ದೆ ಹೇಗೆ ಬರಬೇಕು? ವರ್ಷ ವರುಣ್ಗೆ ರಾತ್ರಿ ಓದ್ಕೊಳ್ಳಲು ತೊಂದರೆ ಆಗ್ತಿತ್ತು. ಆದರೆ ಇದೆಲ್ಲ ಇನ್ನು 4 ತಿಂಗಳಷ್ಟೇ. ಅಷ್ಟರಲ್ಲಿ ಮಕ್ಕಳ ಭವಿಷ್ಯ ಏನೂ ಹಾಳಾಗೋದಿಲ್ಲ. ಅವರ ಪಬ್ಲಿಕ್ ಪರೀಕ್ಷೆಗೆ ಇನ್ನೂ ಸಮಯವಿದೆ. ಚಿಕ್ಕಮ್ಮ ಬೇಕೆಂದೇ ತಮ್ಮ ಕೋಪ, ಹತಾಶೆಯನ್ನು ನನ್ನ ಮುಂದೆ ಹೊರ ಹಾಕ್ತಾಳೆ ಎನಿಸ್ತಿತ್ತು. ನನ್ನ ತಾಯಿ ಇದ್ದಿದ್ರೆ ಇಂಥ ಸಂದರ್ಭದಲ್ಲಿ ಬೆನ್ನೆಲುವಾಗಿ ನಿಲ್ತಿದ್ಲು. ಇಷ್ಟೆಲ್ಲ ಮಾತನಾಡುವ ಚಿಕ್ಕಮ್ಮ ಎಷ್ಟರ ಮಟ್ಟಿಗೆ ನನಗೆ ಬಾಣ್ತನ ಮಾಡ್ತಿದ್ದಾರೆ. ಒಮ್ಮೆ ನನಗೆ ಎದೆಯಲ್ಲಿ ಹಾಲು ಕಟ್ಕೊಂಡು ನೋವಿನಿಂದ ರಾತ್ರಿ ಜ್ವರ ಬಂತು. ನನಗೆ ಮಗುವಿಗೆ ಹಾಲು ಕುಡಿಸಲು ಆಗಲಿರಲಿಲ್ಲ. ಚಿಕ್ಕಮ್ಮ ಮುಖ ದಪ್ಪ ಮಾಡಿಕೊಂಡೆ ಮಗುವಿಗೆ ಮೇಲ್ ಹಾಲು ಹಾಕಿದ್ರು. ಬೆಳಗ್ಗೆ ಅತ್ತೆ ಬಂದಾಗ ನನಗೆ ಕೈಗಳನ್ನು ಆಡಿಸಲಾಗದಷ್ಟು ಎದೆ ನೋವು. ಅತ್ತೆ ನನ್ನನ್ನು ಕಂಡು ಅವು ಹಾರಿ, ಇಷ್ಟೊಂದು ಹಾಲು ಕಟ್ಕೊಳ್ಳೋಕ್ಕೆ ಬಿಡಬಾರ್ದು ಮಮತಾ, ಹಾಟ್ ಪ್ಯಾಕ್ ಕೊಟ್ಟು ಹಾಲೆಲ್ಲ ಹೊರ ತೆಗೆದಿದ್ದಿದ್ರೆ ನಿನಗಿಷ್ಟು ತೊಂದರೆನೇ ಆಗ್ತಿರಲಿಲ್ಲ, ನೀವಾದರೂ ಹೇಳಬಾರ್ದಿತ್ತ ಕೌಸಲ್ಯ ಎಂದಾಗ ಚಿಕ್ಕಮ್ಮ ನಯವಾದ ದನಿಯಲ್ಲಿ, ಹೇಳಿದ್ನಮ್ಮ, ಈಗಿನ ಕಾಲದ ಹುಡುಗಿಯರು ನಮ್ಮ ಮಾತು ಕೇಳಬೇಕಲ್ಲ, ಗಟ್ಟಿಯಾಗಿ ಬುದ್ಧಿ ಹೇಳಿದರೆ ನಮ್ಮ ಯಜಮಾನರು ನನ್ನನ್ನೇ ಬೈತಾರೆ, ನಾನು ಏನು ಮಾಡಲಿ ಹೇಳಿ ಎಂದುಬಿಟ್ರು. ಬೀಗತಿಯ ಮುಂದೆ ಚಿಕ್ಕಮ್ಮ ತುಂಬ ವಿನಯದಿಂದಲೇ ಇರ್ತಿದ್ರು. ನಾನು ಎಷ್ಟೇ ಆಗಲಿ ಮಲತಾಯಿ, ನನ್ನ ಮಾತು ಕೇಳಲ್ಲ ಅವಳು, ನೀವಾದರೂ ಬುದ್ಧಿ ಹೇಳಿ ಎಂದಿದ್ರು. ಕೊನೆಗೆ ಅತ್ತೆ ನನ್ನನ್ನು ಡಾಕ್ಟರ್ ಬಳಿ ಕರೆದೊಯ್ದು ಚಿಕಿತ್ಸೆ ಕೊಡಿಸಿದ್ರು. ಅಂದಿನಿಂದ ನನ್ನ ಸ್ಥಿತಿಯನ್ನು ನಾನೇ ನೋಡಿಕೊಳ್ಳಲು ಅಭ್ಯಾಸ ಮಾಡಿಕೊಂಡೆ. ಅತ್ತೆ ನನಗೆ ಎಷ್ಟೇ ಆತ್ಮೀಯರಾದರೂ ತವರ ಮನೆಯ ವರವನ್ನು ಬಿಟ್ಕೊಡಲು ಸಾಧ್ಯವಿಲ್ವಲ್ಲ. ಹೀಗಾಗಿ ನಾನು ಅಲ್ಲಿ ಮುಡಿ ಕಚ್ಕೊಂಡು ಅಪ್ಪನ ಮನೆಯಲ್ಲಿ ಬಾಣತನ ಮುಂದುವರಿಸಬೇಕಾಯ್ತು. ಅತ್ತೆ ಸಾಮಾನ್ಯವಾಗಿ ವಾರಕ್ಕೆ 2 ಬಾರಿಯಾದರೂ ಬರ್ತಿದ್ರು. ಆದರೆ ಒಂದು ವಾರವಾದರೂ ಅವರು ಬಾರದೆ ಹೋದಾಗ ನನಗೆ ಆತಂಕವಾಯಿತು. ಮನೆಗೆ ಫೋನ್ ಮಾಡಿದರೆ ಯಾರೂ ಎತ್ತುವವರಿಲ್ಲ. ಅದನ್ನು ಕಂಡು ಅಪ್ಪ, ಊರಿನಲ್ಲಿಲ್ವೋ ಏನೋ, 1 ವಾರಕ್ಕೆ ಯಾಕೆ ಗಾಬರಿ ಆಗ್ತೀಯಮ್ಮ, ಬರ್ತಾರೆ ಬಿಡು ಎಂದು ಸಮಾಧಾನ ಹೇಳಿದರು. ನನಗೆ ನಿಶ್ಚಿಂತೆಯಿಂದಿರಲು ಸಾಧ್ಯವಾಗಲಿಲ್ಲ. ಇಲ್ಲ ಅಪ್ಪ, ನನಗೆ ಹೇಳ್ದೆ ಆಗೆಲ್ಲ ಅವರೆಲ್ಲೂ ಹೋಗೋದಿಲ್ಲ, ಅವರು ಹುಷಾರಾಗಿದ್ದಾರೋ ಇಲ್ವೋ ಎಂದು ಸಂದೀಪ್ನ ಆಫೀಸಿಗೆ ಫೋನ್ ಮಾಡಿದೆ. ಮೇಡಮ್, ಸಂಜೀವ್ 1 ವಾರ ರಜಾ ಹಾಕಿದ್ದಾರೆ, ಅವರ ಸಹೋದ್ಯೋಗಿ ಹೇಳಿದಾಗ ನನಗೆ ಆಶ್ಚರ್ಯವಾಯಿತು. ಕಾರಣ ಏನು ಹೇಳಿದ್ದಾರೆ? ಏನೋ ಅನಿವಾರ್ಯ ಫ್ಯಾಮಿಲಿ ಇಶ್ಯೂಸ್ ಅಂತ ಬರೆದಿದ್ದಾರೆ. ನಾನು ಅಸಹಾಯಕಳಾಗಿ ಫೋನಿಟ್ಟೆ. ನನಗೆ ತಿಳಿಸದೆ ಸಂಜೀವ್ ಅತ್ತೆ ಯಾವತ್ತೂ ಏನೂ ಮಾಡಿದವರಲ್ಲ. ಇದೇ ಮೊದಲ ಬಾರಿ ಅವರಿಬ್ಬರು ನನ್ನಿಂದ ಇದ್ದಕ್ಕಿದ್ದಂತೆ ವಿಮುಖರಾಗಿದ್ದಾರೆ ಎನಿಸಿದಾಗ ನನಗೆ ದಿಗ್ಭ್ರಾಂತಿಯಾಯಿತು. ಅಪ್ಪ, ನಾವು ನಮ್ಮ ಅತ್ತೆ ಮನೆಗೆ ಒಂದ್ಸಲ ಹೋಗಿ ಬರೋಣ ಎಂದು ದುಂಬಾಲು ಬಿದ್ದೆ. ಚೆನ್ನಾಯಿತು, ಇನ್ನು ಬಾಣ್ತಿ ನೀನು, ದಿನ ತಾರೀಕು ನೋಡದೆ ನಿಮ್ಮತ್ತೆ ಮನೆಗೆ ಕಳಿಸೋದಾ? ಸಾಧ್ಯವೇ ಇಲ್ಲ, ಅಪ್ಪ ದೃಢವಾಗಿ ನುಡಿದ್ರು. ಕೊನೆಗೆ ನನ್ನ ಹಠ ಜಾಸ್ತಿ ಆದಾಗ ಅಪ್ಪ ಸೋತು
ನಾನು ಒಬ್ಬನೇ ಹೋಗಿ ನೋಡ್ಕೊಂಡು ಬರ್ತೀನಿ ಎಂದು ಆಟೋ ಹತ್ತಿ ಹೊರಟರು. ಅಪ್ಪ ಬರೋ ತನಕ ನನಗೆ ಮುಳ್ಳಿನ ಮೇಲೆ ಕುಳಿತಂತೆ ಭಾಸವಾಗ್ತಿತ್ತು. ಅವರು ಹೋಗಿ 1 ಗಂಟೆ ಮೇಲಾಗಿತ್ತು. ನಿಮ್ಮಪ್ಪನೂ ಬಂದಿಲ್ಲ. ಇನ್ನು ನಾನು ಅವರನ್ನು ಹುಡ್ಕೊಂಡು ಹೋಗಬೇಕು ಅಷ್ಟೇ. ಚಿಕ್ಕಮ್ಮ ಅಸಮಾಧಾನಗೊಂಡ್ರು. ನಾನು ಲೆಕ್ಕಿಸಲಿಲ್ಲ. ಅಪ್ಪ ಬಂದಾಗ ಮಧ್ಯಾಹ್ನ 3 ಗಂಟೆ ಆಗಿತ್ತು. ನಾನು ಮಗುವಿಗೆ ಹಾಲು ಕುಡಿಸುತ್ತಿದ್ದರಿಂದ ತಕ್ಷಣ ಎದ್ದು ಹೋಗಲು ಸಾಧ್ಯವಿರಲಿಲ್ಲ. ಯಾಕ್ರಿ ಇಷ್ಟು ಲೇಟು? ಚಿಕ್ಕಮ್ಮ ಏರು ಧ್ವನಿಯಲ್ಲಿ ಪ್ರಶ್ನಿಸಿದಾಗ ಅಪ್ಪ ದನಿ ತಗ್ಗಿಸಿ ಏನು ಹೇಳುತ್ತಿದ್ರು. ನನ್ನ ರೂಮಿಗೆ ಬರ್ತಾರೆ ಎಂದು ಕಾದಿದ್ದು ವ್ಯರ್ಥವಾಯಿತು. ನಾನು ಮಗುವನ್ನು ಜೋಲಿಯಲ್ಲಿ ಮಲಗಿಸಿ ಎದ್ದು ಬಂದಾಗ ಅಪ್ಪ ಚಿಕ್ಕಮ್ಮ ಏನೋ ಪಿಸು ಧ್ವನಿಯಲ್ಲಿ ಮಾತನಾಡಿಕೊಳ್ತಿದ್ರು. ಅಪ್ಪನ ಮುಖ ಗಂಭೀರವಾಗಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.